ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ ಅವ್ರಿಗೇನು ಗೊತ್ತು. ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, ಎನ್ ಎಂ ಸುರೇಶ್ ಅವರು ಫೋನ್ ಮಾಡಿಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದೇ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡಿಬಿಟ್ರು, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟವನೆ ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾವೆ. ಏನು ಸರ್ ಊರಲ್ಲಿ ಇದ್ದೀನಿ ಅಂತೇಳಿ ಸರ್ ಅವ್ನಿಗೆ, ಯಾರು ಸರ್ ಅವನು ಲೂಸಾ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು. ನಿಂದು ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ, ನಂದೇನಿದೆ ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಅದು ಇಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇ ಏನ್ರಿ ಮಾತಾಡೋದು? ಇದ್ದಾಗ ಮಾತಾಡ್ಬೇಕೈತೆ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬನ್ರಿ ಎಲ್ಲಿ ಬರ್ತೀರಾ? ಎಲ್ಲಿ ಬರೋಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲ್ಲೇ ಒಟ್ಟು, ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು, ನನ್ನ ತೋಟ ಬಂದು ಮದ್ದೂರು, ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾದ್ರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ನೀವು ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ